ಎಲ್ಲರಿಗೂ ನಮಸ್ಕಾರ. ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ. ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೂ ಶೇರ್ ಮಾಡಿರಿ. ನಾನು ಇವತ್ತು ಕುದಿಸಿದ ಕಡ್ಬ ಮಾಡಾಕತ್ತೀನಿ ನೋಡಿರಿ. ಕುದಿಸಿದ ಕಡ್ಬ ಅಂದ್ರೆ ದೇವರಿಗೆ ನೈವೇದ್ಯ ಇಡ್ಲಿಕ್ಕೆ ಮಾಡಾಕತ್ತೀನಿ ನೋಡಿರಿ. ಈಗ ಹಿಟ್ಟು ನಾದ್ಕೊಂಡು ಬಂದೀನಿ ರೀ. ಇದು ಬ್ಯಾಳಿ ಅಂದ್ರೆ ಹೂರ್ಣ ಐತ್ರಿ. ಇದು ಬ್ಯಾಳಿ ಕುದಿಸಿ ಮಾಡ್ಕೊಂಬಂದೀನಿ ರೀ. ಈಗ ಸಣ್ಣ ಸಣ್ಣ ನಾಗೇಶನ ಮತ್ತು ಹಾವಿನ ಬುಟ್ಟಿ ಹತ್ತೀವ್ರಿ ನಾವು. ಅವೆಲ್ಲ ಮಾಡ್ಕೊಂಡು ಇಟ್ಕೊಂಡೀವ್ರಿ. ಇದು ಚೋಳ್ರಿ, ಚೋಳು, ಹಾವಿನ ಬುಟ್ಟಿ, ಹಾವು ಅಂತಂದು ನಮ್ಮ ಕಡೆ ನಾಗರ ಪಂಚಮಿಗೆ ಈ ಥರ ಮಾಡ್ಕೋತೀವ್ರಿ ನಾವು. ಈಗ ಕಡ್ಬ ಮಾಡ್ಕೊಳಕತ್ತೀನಿ ನೋಡಿರಿ. ಒಂದು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ಈ ಥರ ಎಲೆ ಮಾಡ್ಕೊಳ್ಳೋದ್ರಿ. ಎಲೆ ಮಾಡ್ಕೊಂಡು ಈ ಹೂರ್ಣ ಐತೆ ನೋಡಿರಿ, ಇದ್ರೊಳಗೆ ತುಂಬ್ಕೋಬೇಕ್ರಿ. ಇದು ತೋರ್ಸ್ಲತ್ತೀನಿ ನೋಡಿರಿ. ಈ ಥರ ಎಲೆ ಮಾಡ್ಕೊಳ್ಳೋದ್ರಿ. ಎಲೆ ಮಾಡ್ಕೊಂಡು ಈ ಥರ ಹೂರ್ಣ ಇದ್ರೊಳಗೆ ತುಂಬ್ಕೊಳ್ಳೋದ್ರಿ. ಈಜಿ ಭಾಳ ಐತ್ರಿ. ಹೋಳಿಗೆಗಿಂತಲೂ ಈಜಿ ಐತ್ರಿ ಇದು. ಹೋಳಿಗೆ ಹೂರ್ಣ ಹೆಂಗೆ ಮಾಡ್ತೀರಿ ಆ ಥರನ ಹೂರ್ಣ ಮಾಡ್ಕೋಬೇಕ್ರಿ ಇದಕ್ಕೆ. ಅಂದ್ರೆ ನಮ್ಮ ಕಡೆ ನಾಗರ ಪಂಚಮಿಗೆ ನಾವು ಕರ್ದಿದ್ದ ಇದು ಇಡಂಗಿಲ್ಲ ರೀ, ಕುದಿಸಿ ದೇವ್ರಿಗೆ ನೈವೇದ್ಯ ಇಡ್ತೀವ್ರಿ. ಈಗ ನೋಡಿರಿ ಎಲ್ಲ ಕಡ್ಬ ಆ ಥರನೇ ಮಾಡ್ಕೊಳ್ಳೋಣ್ರಿ. ಈ ಥರ ಒಳಗೆ ತುಂಬ್ಕೊಳ್ಳೋದು. ಸೇಮ್ ಕರ್ಚಿಕಾಯಿ ಹೆಂಗೆ ಮಾಡ್ತೀವಿ ನೋಡಿರಿ ಆ ಥರ ಮಾಡ್ಕೊಳ್ಬೇಕ್ರಿ ಇದನ್ನ. ಈ ಥರ ನಾವು ಅಂದ್ರೆ ದೇವರಿಗೆ ಕರ್ದ ಮತ್ತು ಇದು ಮಾಡಿ ಇಡಬಾರ್ದತ್ತಂದ ಅದಕ್ಕೆ ಈ ಥರ ಕುದಿಸಿಡ್ತೀವಿ ರೀ. ಈ ಥರ ಚಾಣ್ಗಿ ತೊಗೊಂಡು ಚಾಣ್ಗಿ ಒಳಗೆ ಕುದಿಸಿಡ್ತೀವಿ. ಈಗ ಒಂದು ಕಡಾಯಿ ತೊಗೊಂಡಿನಿ ರೀ. ಕಡಾಯಿ ಒಳಗೆ ನೀರು ಇಟ್ಕೊಂಡೀನಿ. ನೀರು ತಳಗೆ ಒಂದು ಸಣ್ಣ ಬಟ್ಲ ಇಟ್ಕೊಂಡೀನಿ ರೀ. ಅಂದ್ರೆ ತೊಯ್ಬಾರ್ದತ್ತಂದ ಇವಾಗ ಕುದಿಸ್ಕೊಳ್ಳೋಣ್ರಿ. ಒಂದು 10-20 ನಿಮಿಷ ಕುದಿಸ್ಬೇಕ್ರಿ. ಕುದ್ದಿದ್ದು ಅದು ನೋಡಿರಿ. ಈ ಥರ ಆಗ್ಯಾವ ನೋಡಿರಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.